ರಕ್ಷಾ, ಇದುವರೆಗೂ ನಾನು ಹೇಳಿದ್ದು ಒಬ್ಬ ತಾಯಿಯಾಗಿ ನಿನ್ನೊಳ್ಳೇದಕ್ಕೆ. ಆದರೆ ಈಗೊಂದು ವಿಷಯ ನಡೀತಾ ಇದೆ, ಅದು ನಿನಗೆ ಬೇಕಾಗಿರೋದು. ಇದು ವಿಧಿನೇ ಆಡ್ತಿರೋ ಆಟ ಅನ್ಸುತ್ತೆ. ನಾನು ಬಾಯಿ ಬಿಟ್ಟು ವಿನಾಯಕನ ಜೊತೆ ನೀನು ಮದುವೆ ಆಗ್ತಿದೆ ಅಂತ ಹೇಳಿದ್ರೆ ಎಡವಟ್ಟಾಗ್ಬೋದು. ಇಲ್ಲಿರೋದು ವಿದ್ಯಾ ತಾನೇ, ಹೇಗಾದರೂ ಹಾಳಾಗ್ಲಿ. ರಕ್ಷಣ್ ಜೀವನ ಇನ್ನೂ ನನ್ನ ಕೈಲೇ ಇದೆ. ಇದೆಲ್ಲ ದೇವ್ರ ಆಡ್ತಿರೋ ಆಟ. ಸುಮ್ಮನಿದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಏನ್ ಹೇಳ್ತಿದ್ದೀರಾ? ನಿಜ, ನನಗೆ ಮದುವೆ ಇಷ್ಟ ಇರಲಿಲ್ಲ. ಆದರೆ ಎಲ್ರಿಗೂ ಅವ್ರ ಮಾತೇ ನಡಿಬೇಕು. ನನ್ನ ಮನಸ್ಸಲ್ಲಿರೋ ವಿಚಾರನ ನಿಮ್ಮ ಮನೆಯವ್ರಿಗೆ ಹೇಳೋಣ ಅಂತ ತುಂಬ ಟ್ರೈ ಮಾಡಿದೆ. ನಿಮ್ಮ ಅಪ್ಪನಿಗೂ ಕಾಲ್ ಮಾಡಿದೆ, ಆದರೆ ಅವ್ರಿಗೆ ನನ್ನ ಮಾತೇ ಕೇಳಿಸಿಲ್ಲ. ಇನ್ನು ನಿಮಗೆ ಹೇಳೋಣ ಅಂತ ಬಂದೆ, ನೀವು ಮಾತಾಡೋಕ್ಕೆ ಟೈಮ್ ಇಲ್ಲ. ಅಲ್ಲ ರೀ, ಇಷ್ಟು ದಿನದಲ್ಲಿ ನಿಮಗೆ ಒಂದು ನಿಮಿಷ ಟೈಮ್ ಸಿಗ್ಲಿಲ್ವಾ? ನಮ್ಮ ಫ್ಯಾಮಿಲಿಯಲ್ಲಿ ನೀವು ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಹೇಳ್ಬೋದಾಗಿತ್ತಲ್ಲ. ವಿಷಯನ ಇಲ್ಲಿವರೆಗೂ ತಂದು ಈಗ ಬಾಯ್ ಬಿಡ್ತಿದ್ದೀರಾ? ಇದು ಲೈಫ್ ಪ್ರಶ್ನೆ. ಹೇಗ್ರಿ ಅಷ್ಟು ಈಸಿಯಾಗಿ ತಗೊಂಡ್ರಿ ನೀವು? ನಾನು ಈಸಿಯಾಗಿ ತಗೊಂಡಿಲ್ಲ ರಕ್ಷಾ. ಈಗೇನ್ರಿ ಮಾಡಿದ್ ನೀವು? ನಿಮ್ ಲೈಫ್ನ ನೀವು ನೋಡ್ಕೊಂಡು ಮಂಟಪದಿಂದ ಹೋಗ್ತಿದ್ದೀರಾ? ಮರ್ಯಾದೆ ಹೋಗಿದ್ದು ನಿಮ್ದಲ್ಲ, ನಮ್ ಫ್ಯಾಮಿಲಿದು. ನಮ್ಮನೆಯವ್ರಿಗೇನು ಮರ್ಯಾದೆ ಇಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ. ಮತ್ತೆ ಹೇಳಿದಿದ್ರೆ ಎಲ್ಲ ಸರಿ ಇತ್ತು. ಈಗ ನಿಮ್ಮಿಂದಾನೆ ಎಲ್ಲ ಹಾಳಾಗೋಯ್ತು. ಶಟ್ ಅಪ್. ನೀವೇನು ಮಾಡೇ ಇಲ್ಲ ಅನ್ನೋ ಥರ ಮಾತಾಡಬೇಡಿ. ನಮ್ಮನೆಯವ್ರಿಗೆ ಹೇಳಕ್ಕೆ ನನಗೆ ಮುಖ ಇರಲಿಲ್ಲ, ಒಪ್ಕೋತೀನಿ. ನೀವೇನ್ರಿ ಮಾಡಿದ್ದೀರಾ? ನೀವು ಹಸೆ ಮನೆ ಮೇಲೆ ಇಲ್ವಲ್ಲ, ಇಲ್ಲೇನು ಮಾಡ್ತಾ ಇದ್ದೀರಾ? ಏನ್ ವಿನು? ಮಾವ ರಕ್ಷಣ್ ಒಂದು ಮಾತು ಹೇಳು ಅಂದ್ರು. ಓ ಹೌದಾ? ಈಗ ಅವಳ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ವಿನು. ಇಷ್ಟೆಲ್ಲ ಆಗಿದ್ದಕ್ಕೆ ಅವಳು ತುಂಬ ಬೇಜಾರಲ್ಲಿದ್ದಾಳೆ. ನಾನು ಅವಳ ಹತ್ರ ಮಾತಾಡ್ತೀನಿ ಬಿಡು, ಒಪ್ಪಿಸ್ತೀನಿ. ಅದೇ, ಆದರೆ ಗೊತ್ತಿಲ್ಲದೆ ಮದುವೆ ಮುಂದುವರಿಯೋದು ತಪ್ಪು. ಅದಕ್ಕೆ ಅದು ಸರಿನೇ. ಬಾ ಮಾತಾಡ್ತೀನಿ ನಾನು. ರಕ್ಷಾ, ನಡ್ತಿರೋದೆಲ್ಲ ನಿನಗೂ ಗೊತ್ತಿದೆ ಅಲ್ವಾ?
ಹಿರಿಯರು ಸೇರಿ ನಿರ್ಧಾರ ಮಾಡಿರೋ ಗಂಡನ ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕಂತೆ. ನಿನಗೆ ಆ ಗಂಡು ಒಪ್ಪಿಗೆ ಅಲ್ವಾ? ಇದೇನ್ ಕೇಳ್ತಾ ಇದಾರಮ್ಮ? ರಕ್ಷಾ ಮದ್ವೆ ಇಷ್ಟ ಇಲ್ಲ ಅಂದ್ರು ಹೀಗ್ ಕೇಳ್ತಿದಾರಲ್ಲ. ವಿನಾಯಕನ ಹೆಸರು ಅಂದರೆ ಗಣೇಶನ ಹೆಸರು ಹೇಳ್ಕೊಂಡು ಈ ಮದುವೆಗೆ ಒಪ್ಕೊ. ಏನು ಕೇಳಿಸ್ತಾ? ಅಯ್ಯೋ ಅಮ್ಮ, ದೇವ್ರ ವಿನಾಯಕ ಅಂತಾನೆ ಕರಿಬೇಕಾ? ಗಣೇಶ ಅಂದ್ರೆ ಆಗ್ತಿರ್ಲಿಲ್ವಾ? ಆ ಸೋಪಿಷ್ಟು ನೆನಪೇ ಆಗುತ್ತೆ. ಕೇಳಿಸ್ತಾ? ನಿಮ್ಮ ಒಪ್ಪಿಗೆಗೆ ಗಂಡು ಕಾದಿದೆ. ಒಂದ್ ಹುಡುಗಿಯಾಗಿ ನನ್ ಜೀವನ ಹಾಳಾಗ್ಬಾರ್ದು ಅಂತ ನಾನು ಯೋಚನೆ ಮಾಡ್ದೆ. ಹುಡುಗಿ ಅಂತ ಇಟ್ಕೊಂಡು ಮಾತಾಡ್ಬೇಡ. ನನ್ಗೂ ನನ್ನ ಜೀವನ ಹಾಳಾಗ್ಬಾರ್ದು ಅಂತಿರಲ್ವಾ? ಮೊದ್ಲೇ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹೇಳಕ್ ಬಂದಾಗ್ಲೆಲ್ಲ ನೀನ್ ಕೇಳಕ್ ರೆಡಿ ಇರ್ಲಿಲ್ವಲ್ಲ. ಕಳ್ಳನ್ ತರ ಓಡೋಗೋದ್ ಬಿಟ್ಟು ಎಲ್ರ ಮುಂದೆ ಹೇಳ್ಬಾ. ಇಲ್ಲ, ಇವಾಗ ಬಂದ್ರೆ ಅಲ್ಲಿ ಬೇರೆ ತರಾನೇ ಆಗತ್ತೆ. ನಾನ್ ಬರಲ್ಲ. ಕವರ್ಡ್. ಡೋಂಟ್ ಕಾಲ್ ಮಿ ಲೈಕ್ ದಟ್. ನೀನೇನು ಧೈರ್ಯವಾಗಿರೋರು ಮಾಡೋದನ್ನು ಮಾಡಿದ್ಯಾ? ನೀನು ಹೇಳಿನೇ. ಕನ್ಯಾದಾನ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ನನಗದೇನೋ ನೋಡು, ತುಂಬ ಅಡ್ಡಿ ಆತಂಕ ಆಗೋಯ್ತು. ಆದರೂ ನೀನು ನನ್ನ ಅಳಿಯನಾಗಿ ಸಿಗ್ತಿರೋದು ನನ್ನ ಅದೃಷ್ಟ. ಈ ಋಣನ ನಾನು ತೀರ್ಸಕ್ಕಾಗಲ್ಲ ಕಣೋ. Are you listening? Damn. Yeah. ಹುಡುಗನ್ನ ಈ ಕಡೆ ಕೂರಿಸ್ಬಿಡಿ. ಪಾಪ ಬಲಗಾಲ ಇಟ್ಕೊಂಡು ಕೂತ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ನಿಶಾಂತ್ ಬೇರೆ ಬಂದ್ಬಿಟ್ರು. ರಕ್ಷಾ ಪ್ಲೀಸ್ ಎಲ್ಲಿದ್ರು ಬೇಗ ಬಾ, ನನಗೆ ತುಂಬಾ ಭಯ ಆಗ್ತಾ ಇದೆ. ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ದೇವ್ರೆ, ಹಾರ ಕೂಡ ಹಾಕಿಸ್ತಿದ್ದಾರೆ. ನಿಶಾಂತ್ಗೆ ನಾನೇ ಅಂತ ಹೇಳ್ಬಿಡ್ಲಾ? ಆದ್ರೆ ಹೇಗೆ ಹೇಳಿ? ರಕ್ಷಾ ವಿನು ಹತ್ರ ಮಾತಾಡಿದಳೋ ಇಲ್ವೋ? ಎಲ್ಲ ಸರಿ ಹೋಗಿದ್ಯೋ ಇಲ್ವೋ? ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲ ಬೇಡ, ನಾನು ಹೇಳೋದ್ರಿಂದ ರಕ್ಷನ್ಗೆ ಏನಾದ್ರು ತೊಂದರೆ ಆದ್ರೆ ನಾನು ರಕ್ಷನ್ಗೆ ಮಾತು ಕೊಟ್ಟಿದ್ದೀನಿ. ಏನೇ ಆದ್ರೂ ನಾನು ಈ ಹಸೆ ಮನೆ ಮೇಲಿಂದ ಎದ್ದೊಳೋದಿಲ್ಲ. ಇಲ್ಲಿಮ್ಮ, ಹುಡುಗಿ ತಂದೆ ತಾಯಿನ ಕರೀರಿ, ಕನ್ಯಾದಾನ ಮಾಡಬೇಕು. ಬನ್ನಿ.
ಬಾಮ್ಮ, ಕೈ ಹಿಡ್ಕೊಮ್ಮ, ಇವ್ರ ಕೈ ಕೈ. ರಕ್ಷಾ, ಮಗಳೇ, ಇಷ್ಟು ದಿನ ನಾನು ನಿನಗೆ ಕೊಟ್ಟಿರೋ ಮಾತು ಉಳಿಸ್ಕೊತೀನಿ ರಕ್ಷಾ. ನೀನ್ ವಿನು ಜೊತೆ ನನ್ನ ಎದುರುಗಡೆ ಬಂದು ನಿಲ್ಲೋವರೆಗೂ ನನ್ನ ಗುಂಗಟ್ ತೆಗೆಯೋದಿಲ್ಲ, ಹಸೆಮಣೆಯಿಂದ ಎದ್ದೊಳೋದು ಇಲ್ಲ. ರಕ್ಷಾ, ಐ ಆಮ್ ಸಾರಿ, ಸ್ವಲ್ಪ ಹಾರ್ಷಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಈಗ ಅಲ್ಲೇನು ನಡೀತಾ ಇದೆ? ಇಲ್ಲಿಮ್ಮ, ಹಾರ ತಗೊಂಬನ್ನಿ. ನಿಶಾನ್ನ ಮದುವೆ ಆದ್ರೆ ರಕ್ಷನ್ಗೆ ಅವಳ ಪ್ರೀತಿ ಸಿಗುತ್ತೆ. ಹಾ, ರಕ್ಷನ್ಗೋಸ್ಕರ ನಾನು ನಿಶಾನ್ನ ಮದುವೆ ಆಗ್ಲೇಬೇಕು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನೀನು ಗೊತ್ತಾ ನೀನು ಏನ್ ಮಾಡಿದ್ಯಾ ಅಂತ? ಇಲ್ಲ, ಅವಳ ಲೈಫ್ ಹಾಳಾಗಕ್ ನಾ ಬಿಡಲ್ಲ. ನೀನ್ ಫಸ್ಟ್ ಹೊರಡು, ಇಲ್ಲಾಂದ್ರೆ ವಿದ್ಯೆ ಎಲ್ರಿಗೂ ಉತ್ತರ ಹೇಳ್ಬೇಕಾಗತ್ತೆ. ಅದಕ್ಕೆ ಹೋಗ್ತಿದ್ದೀನಿ. ಹೊರಡು ರಕ್ಷಾ, ಪ್ಲೀಸ್ ಗೋ ಫಾಸ್ಟ್. ರಕ್ಷಾ, ಐ ಆಮ್ ಸಾರಿ. ಹಲೋ, ನಾನು ಹೇಳು. ವಿಷಯ ಇದೆ. ಏನು? ಹಸೆ ಮನೆ ಮೇಲೆ ಕೂತಿರೋದು ನಿಮ್ಮ ಮಗಳಲ್ಲ. ಈಗ ತಾನೇ ನಿಮ್ಮ ಮಗಳು ಅವ್ನು ಯಾವನ್ನೋ ಇಲ್ಲಿ ನನ್ನ ಕಣ್ಮುಂದೆನೆ ಮಾತಾಡಿಸಿ ಮದುವೆ ಮಂಟಪದ ಕಡೆ ಓಡ್ ಹೋದ್ಲು. ಮಾಂಗಲ್ಯ ಮುಹೂರ್ತ ಮಾಡಿಸ್ಬೋದಾ? ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಬನ್ನಿಮ್ಮ, ಅರ್ಶಿನ ಕುಂಕುಮ ಹುಡುಗಿ ಕೈನಲ್ಲಿ ಪೂಜೆ ಮಾಡಿ. ಯಾರನ ಎಲ್ಲ ಹಿರಿಯರ ಕೈನಲ್ಲಿ ಮುಟ್ಟಿಸ್ಬಿಟ್ಟು ಆಶೀರ್ವಾದ ಮಾಡ್ಕೊಂಡು ಬನ್ನಿ.
ಈ ತಾಳಿ. ಗಟ್ಟಿ ಮೇಳ ಮಾಂಗಲ್ಯಂ ತಂತು ನಾದೇನ ಮೋ ಜೀವನಹೇತನ ಮಾಂಗಲ್ಯ ಮುಹೂರ್ತಸ್ತು ಮುಹೂರ್ತೋಸ್ತು ಚಿತ್ರತಿಷ್ಠಿಕಮಸ್ತು